ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್. ಈಗ ಟೈಮು 6 o'clock ಆಗಿದೆ. ನಾನು 5:15 ಇದ್ದೆ. 5:15 ಎದ್ದು ನೀರು ಕುಡಿದು ಫ್ರೆಶ್ ಕುಡಿದು ಎಕ್ಸಸೈಸು ಮಾಡಿ ಈಗ ನಿಂತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅಂತ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು 5 ನಿಮಿಷ ರೆಸ್ಟು. ಇನ್ನೂ 6 ಗಂಟೆ ಅಲ್ವಾ, ಅದಕ್ಕೋಸ್ಕರ ಬೇಗ ಇದ್ದೆ. ಆ್ಯಕ್ಚುಲಿ ಬೇಗ 5:15ಗೆ ಎಚ್ಚರ ಆಗೋಯಿತು. 5:15ಗೆ ಎದ್ದು ಬೇಗ ಎಕ್ಸಸೈಸ್ ಮುಗೀತಲ್ಲ. ಇವತ್ತು ಟಿಫನ್ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಚಿತ್ರಾನ್ನಗೆ ಅಷ್ಟು ಟೈಮ್ ಹಿಡಿಯಲ್ಲ, ಅದಕ್ಕೆ ಒಂದು 5 to 10 minutes ನಿಮ್ಮ ಹತ್ರ ಮಾತಾಡಿ ವಿಡಿಯೋ ಸ್ಟಾರ್ಟ್ ಮಾಡಿ ಹೋಗೋಣ ಅಂದ್ಕೊಂಡೆ. ಮತ್ತು ಇವತ್ತು ಪೂಜೆನೂ ಸುಧಾ ಮಾಡಬೇಕು, ಅದಕ್ಕೆ ಪ್ಲ್ಯಾನ್ ಮಾಡ್ಕೊತೀನಿ. ಪೂಜೆ ಮಾಡೋ ದಿನ ಕೆಲಸ ಕಡಿಮೆ ಇರೋ ಅಂಥ ಟಿಫನ್ ಮಾಡೋದು. ಯಾರ್ಯಾರು ನೀವು ಹಿಂಗೆ ಮಾಡ್ತೀರಾ ಕಮೆಂಟ್ ಮಾಡಿ. ಮತ್ತು ಇನ್ನೂ ಬೆಳಕಾಗಿಲ್ಲ, ಫುಲ್ಲು ಕತ್ಲೆ ಫ್ರೆಂಡ್. ನೋಡಿ, ನೆನ್ನೆ ಫುಲ್ಲು ಜೋರು ಮಳೆ, ಗಿಡಗಳಿಗೆ ನೀರು ಹಾಕೋದೇ ಬೇಡ ಅಷ್ಟು ಮಳೆ ಆಗಿದೆ. ಮತ್ತು ಸೋನು ಹೋಗ್ತಾ ಇದ್ದಾಳೆ, ಸ್ಕಂದ ಮಲಗಿದ್ದಾನೆ, ಅವಿನಾಶ್ ಎಲ್ಲರೂ ಮಲಗಿದ್ದಾರೆ. ನಾನು ಇವಾಗಲೇ ಎಬ್ಬರಿಸಲ್ಲ, ಒಂದು 7 o'clock ಹಂಗೆ ಎದ್ದೇಳ್ತಾರೆ ಎಲ್ಲರೂ. ಅಂದರೆ ಸ್ಕಂದಂಗೆ ರಜಾ, ಅವಿಗೆ ರಜಾ ಅಲ್ವಾ. ಅವಿಗೆ ಆ್ಯಕ್ಚುಲಿ ಇವತ್ತಿಂದ ಸ್ಟಾರ್ಟ್ ಆಗಬೇಕಿತ್ತು ಡ್ಯೂಟಿ, ಬಟ್ ಏನು ನಾಳೆಯಿಂದ ಬನ್ನಿ ಅಂತ ಹೇಳಿದ್ರಂತೆ. ಹಾಗಾಗಿ ಮತ್ತು ನಮ್ಮ ವಿಡಿಯೋ ಹೇಗೆ ಬರ್ತಿದೆ ಅದನ್ನು ಕಮೆಂಟ್ ಮಾಡಿ. ಮತ್ತು ಸ್ಟಾಪ್ ಮಾಡಬಾರ್ದು, ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ದೇವ್ರೆ ಕಂಟಿನ್ಯೂಸ್ ಆಗಿ ನನ್ನ ಮೈಂಡ್ ಸೆಟ್ ಹಾಗೇ ಇರಲಿ ಅಂತ. ಯಾಕಂದರೆ ನಾನೇ ಮಾಡೋದು, ನನಗೆ ಯಾರೂ ಸ್ಟಾಪ್ ಮಾಡು ಅಪ್ಪ ವಿಡಿಯೋ ಚೆನ್ನಾಗಿಲ್ಲ ಮಾಡಬೇಡ ಅಂತ ಯಾರೂ ರಿಸ್ಟ್ರಿಕ್ಷನ್ ಮಾಡಲ್ಲ. ಬಟ್ ನನ್ನದೇ ಏನೇನೋ ಪ್ರಾಬ್ಲಮ್ಸು, ಕನ್ಫ್ಯೂಷನ್ಸ್ ಎಲ್ಲ ಸ್ಟಾಪ್ ಮಾಡ್ತೀನಿ. ಬಟ್ ಇವಾಗ ಅಂದ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ದೇವರ ಬ್ಲೆಸ್ಸಿಂಗು ಅಥವಾ ದೇವ್ರ ಇಚ್ಛೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಇದೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಲ್ಲ, ನಮ್ಮದೇ ಎಲ್ಲ ಡಿಸೈಡು. ನೋಡೋಣ ಹೇಗಾಗುತ್ತೆ ಹಾಗೆ, ಎಲ್ಲಿವರೆಗೂ ಆಗುತ್ತೆ ಹಾಗೆ. ಮತ್ತು ಇನ್ನೂ ಫ್ರೆಶ್ ಬಾಕಿ ಇದೆ, ಫ್ರೆಶ್ ಕುಡಿದು ಟಿಫನ್ ಮಾಡಿ ಮತ್ತೆ ಸಿಗ್ತೀವಿ. ಇವಾಗ ಸ್ನಾನ ಆಯಿತು, ಪೂಜೆ ಆಯಿತು, ಫ್ರೆಶ್ ಕುಡಿತಾ ಇದ್ದೀನಿ. ಆಲ್ಮೋಸ್ಟ್ ಟೈಮು 8:35 ಆಗಿಬಿಟ್ಟಿದೆ. ಅದಕ್ಕೆ ಫಾಸ್ಟಾಗಿ ಫ್ರೆಶ್ ಕುಡಿತಾ ಇದ್ದೀನಿ. ಹೊರಟಿದ್ದೀನಿ ಆಫೀಸ್ಗೆ. ಆಫೀಸಲ್ಲೂ ಕೂಡ ಪೂಜೆ ಮಾಡಿದೆ. ಓಕೆ ಫ್ರೆಂಡ್ಸ್, ಮನೆಗೆ ಬಂದೆ. ಈಗ ಟೈಮು 9:30. ಅಂಗಡಿಗೆ ಹೋದ್ವಿ. ಅಂಗಡೀಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಮಳೆ ಬರ್ತಿತ್ತು. ಮಳೆ ಜೊತೆಗೆ ಫುಲ್ಲು ಕ್ರೌಡ್ ಇತ್ತು. ನಾನು ಯಾಕೆ ಮನೆಗೆ ಬಂದೆ ಅಂದರೆ ಸೋನುಗೆ ಓದಿಸೋದಕ್ಕೆ. ಅಕ್ಕ ಓದ್ತಾ ಇದ್ದಾಳೆ. ಈಗ ಕ್ವಶನ್ ಆನ್ಸರ್ಸ್ ಕೇಳಬೇಕು. ನಿಂದೇನೂ ಹೋಮ್ವರ್ಕ್ ಇಲ್ವಾ ಸ್ಕೂಲ್ದು? ಎಲ್ಲ ಮುಗಿಸಿದ್ಯಾ? ದಸರಾ ಹಾಲಿಡೇಸ್ಗೆ ಏನೂ ಹೋಮ್ವರ್ಕ್ ಕೊಟ್ಟಿಲ್ಲ? ಎಲ್ಲ ಮುಗಿಸಿದೆ. ಈಗ ಅಲ್ಲೇ ಹಂಗೆ ಏನು ಹೇಳೋಕ್ಕೋದೆ, ಅದಕ್ಕೆ ಬಂದೆ. ಈಗ ಬಂದಿದ್ದೀನಿ. ಸ್ವಲ್ಪ ಏನಂತಾರೆ, ಅಲ್ಲಿ ಆಫೀಸ್ ಹತ್ರನೇ, ಅಂದರೆ ಆಫೀಸಲ್ಲ, ವಿಜಯನಗರದಲ್ಲಿ ನಂದು ಸ್ಯಾರಿಗಳನ್ನೆಲ್ಲ ಹೊಲಿಯೋಕ್ಕೆ ಕೊಟ್ಟಿದ್ದೆ. ಅದೆಲ್ಲ ಬ್ಲೌಸ್ನ ಹೊಲಿದು ನನಗೆ ಡನ್ಸೋ ಮಾಡಿದ್ರು. ಅದನ್ನು ಟ್ರಯಲ್ ಮಾಡಿ ನೋಡಬೇಕು. ಯಾಕಂದರೆ ನಾನು ದೀಪಾವಳಿ ಹಬ್ಬಕ್ಕೆ ಅಂತ ಹೊಲಿಸಿರೋದು. ಅಕಸ್ಮಾತ್ ಫಿಟ್ಟಿಂಗಲ್ಲಿ ಟ್ರಯಲ್ ರೂಮ್ ಇಲ್ಲ,
ಅಕಸ್ಮಾತ್ ಫಿಟ್ಟಿಂಗ್ ಕೊಡ್ತಾರೆ ಆಲ್ಮೋಸ್ಟು, ನಾನು ಯಾವತ್ತೂ ರಿಟರ್ನ್ ಕೊಟ್ಟಿಲ್ಲ ಅವ್ರಿಗೆ, ಲೂಸ್ ಇದೆ ಟೈಟ್ ಇದೆ ಅಂತ. ಹಾಕ್ಕೊಂಡು ನೋಡೋದು ಉತ್ತಮ. ಇನ್ನೂ ಬೇಜಾನ್ ಟೈಮ್ ಇದೆ. ಅಕಸ್ಮಾತ್ ಆಲ್ಟ್ರೇಷನ್ ಏನಾದರೂ ಮಾಡಿಸ್ಬೇಕು ಅಂದರೆ ಮಾಡಿಸೋದಕ್ಕೆ ಟೈಮ್ ಇರುತ್ತೆ. ಮತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗ ಟೈಮ್ ಬಂದು 10:30 ಆಲ್ಮೋಸ್ಟು. ಈಗ ಮಲ್ಕೊಂಬಿಟ್ರೆ ಬೆಳಗ್ಗೆ ಬೇಗ ಎದ್ದೇಳ್ಬೋದು. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಏನೋ ನನ್ನ ಮಗ ಹೇಳ್ತಾನಂತೆ. ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಅದ್ರ ಪಕ್ಕ ಇರೋ ಬೆಲ್ ಐಕಾನ್ನ ಹೊಡೀರಿ. ಹೊಡೀರಾ? ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಓಕೆ, ಬಾಯ್, ಗುಡ್ ನೈಟ್.